MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜಣ್ಣಗೆ ವಾಲ್ಮೀಕಿ ಬೆಂಬಲಿಗರ ಹೋರಾಟ. ಹುಲಿ ಯಾವಾಗಲೂ ಗುರ್ರಂತಿರುತ್ತೆ ಎಂದ ಸತೀಶ್. ಬಿಜೆಪಿಗೆ ಬರುವಂತೆ ಶ್ರೀರಾಮುಲು ಆಫರ್. ರಾಜಣ್ಣ ವಜಾ ಹಿಂದೆ ಷಡ್ಯಂತ್ರ ಎಂದ ವಾಲ್ಮೀಕಿ ಶ್ರೀ. ಈ ಎಲ್ಲ ಸ್ಟೋರಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿದ್ದ ರಾಜಣ್ಣ ಶಾಸಕಾಂಗ ಸಭೆಗೂ ಹೋಗದೆ ಅಧಿವೇಶನಕ್ಕೂ ಬಾರದೆ ಸೈಲೆಂಟ್ ಆಗಿದ್ದಾರೆ. ರಾಜಣ್ಣ ಬೆಂಬಲಕ್ಕೆ ಇಡೀ ಸಮುದಾಯ ನಿಂತಿದೆ. ತುಮಕೂರಿನಲ್ಲಿ ಬೆಂಬಲಿಗರು ಹೋರಾಟ ನಡೆಸಿದ್ದಾರೆ. ತುಮಕೂರು ಡಿಸಿ ಕಚೇರಿ ಮುಂದೆ ಮಹಿಳಾ ಬೆಂಬಲಿಗರು ಕುತ್ತಿಗೆಗೆ ಸೀರೆ, ವೇಲ್ ಸುತ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬೆಂಗಳೂರಿನ ರಾಜಣ್ಣ ನಿವಾಸಕ್ಕೆ ವಾಲ್ಮೀಕಿ ಸಮುದಾಯದ ಸಚಿವರು, ಶಾಸಕರು, ಮುಖಂಡರು ನಿನ್ನೆ ಭೇಟಿ ನೀಡಿದ್ರು. ಈ ವೇಳೆ ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ ಮನವೊಲಿಸ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ರಾಜಣ್ಣ ವಜಾ ಹಿಂದೆ ಷಡ್ಯಂತ್ರ ಇರಬಹುದು. ಒಂದು ಹುಲಿ ಇದೆ, ಅದು ಯಾವಾಗ್ಲೂ ಗುರ್ರಂತಿರುತ್ತೆ ಅಂತ ಕುಟುಕಿದ್ದಾರೆ. ಹುಲಿ ಇದೆ, ಹುಲಿ ಯಾವಾಗಲೂ ಗುರು ಅಂತಿರ್ತೈತೆ. ಅದು ಷಡ್ಯಂತ್ರ ಇದೆ, ಅದನ್ನ ಸಮಯ ಬಂದಾಗ ಹೇಳದಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ, ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಕೊಡ್ಬೇಕಾ? ಅದೇ ಹೌದು, ಎರಡು ಅಲ್ಲಿದೆ, ಅವ್ರಿಗೆ ಕೊಡ್ಬೇಕು. ಇನ್ನು ಬಿಜೆಪಿ ಕೂಡ ರಾಜಣ್ಣ ತಲೆದಂಡವನ್ನ ಅಸ್ತ್ರ ಮಾಡಿಕೊಂಡಿದೆ. ಕಾಂಗ್ರೆಸ್ನಲ್ಲಿ ವಾಲ್ಮೀಕಿ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಬಾಣ ಬಿಟ್ಟಿದೆ. ಮಾಜಿ ಸಚಿವ ಶ್ರೀರಾಮುಲು ಬಿಜೆಪಿಗೆ ಬರುವಂತೆ ರಾಜಣ್ಣಗೆ ಆಹ್ವಾನ ನೀಡಿದ್ರು. ಇಡೀ ಸಮುದಾಯ ನಿಮ್ಮ ಜೊತೆಲಿರ್ತೀವಿ, ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ರಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ, ನೀವು ಭಾರತೀಯ ಜನತಾ ಪಾರ್ಟಿ ಬರ್ರಿ. ಮುಖ್ಯಮಂತ್ರಿಗಳು ಸ್ಪಷ್ಟ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ಯಾರು ಷಡ್ಯಂತ್ರ ಮಾಡಿದವರು ಏನು, ದುರುದ್ದೇಶ ಏನು ಅಂತ ಸತ್ಯ ಹೇಳುವಂತ ಪ್ರಯತ್ನ ಇನ್ನೊಂದು ಸ್ವಲ್ಪ ಹೇಳ್ಬಿಡಿ, ಮುಗ್ದೋಯ್ತು. ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಶ್ರೀಗಳು ಕೂಡ ಷಡ್ಯಂತ್ರ ಮಾಡಿ ರಾಜಣ್ಣರನ್ನ ವಜಾ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸಮುದಾಯ ಮತ್ತು ಬೆಂಬಲಿಗರು ರಾಜಣ್ಣ ಬೆನ್ನಿಗೆ ನಿಂತಿದ್ದು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಸ್ಮಾರ್ಟ್ ಮೀಟರ್ ವಿಷಯ ಪ್ರಸ್ತಾಪಿಸಿ ಸಚಿವ ಜಾರ್ಜ್ ಮೇಲೆ ಅಶ್ವಥ್ ನಾರಾಯಣ್ ಮುಗಿಬಿದ್ರು. ಜಾರ್ಜ್ ಅಸಮರ್ಥರು, ದಮ್ಮಿಲ್ಲದೆ ಉತ್ತರ ಕೊಡಲು ಆಗದೆ ಓಡೋಗ್ತೀರಿ ಅಂತ ವಾಗ್ದಾಳಿ ನಡೆಸಿದ್ರು. ಈ ಮಾತು ಆಡಿದ್ದ ತಡ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಗರಂ ಆದ್ರು. ಅಸಮರ್ಥ ನೀನು, ಭ್ರಷ್ಟಾಚಾರದ ಪಿತಾಮಹ ನೀನು ಅಂತ ಅಶ್ವಥ್ ನಾರಾಯಣ್ ವಿರುದ್ಧ ಏಕವಚನದಲ್ಲೇ ಡಿಕೆ ಗುಡುಗಿದ್ದಾರೆ. ಗದ್ದಲ ತಾರಕಕ್ಕೇರ್ತಿದ್ದಂತೆ ಸ್ಪೀಕರ್ 5 ನಿಮಿಷಗಳ ಕಾಲ ಕಲಾಪ ಮುಂದೂಡಿದ್ರು. ಆದ್ರೆ ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಜಟಾಪಟಿ ನಡೆಯುತ್ತಿತ್ತು. ಕೊನೆಗೆ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆ ನಡೆಯಿತು. ಅಶ್ವಥ್ ನಾರಾಯಣ್ ಕ್ಷಮೆ ಕೇಳಲು ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸಿದ್ರು. ಆದ್ರೆ ಯಾವುದೇ ಅಸಂಸದೀಯ ಪದ ಬಳಸಿಲ್ಲ, ಕ್ಷಮೆ ಕೇಳಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟಪಡಿಸಿದ್ರು. ತಪ್ಪು ಪದ ಪ್ರಯೋಗಿಸಿದ್ರೆ ಕಡತದಿಂದ ತೆಗೆಸಿ ಅಂತ ಹೇಳಿದ್ರು. ಸದನದಲ್ಲಿ ಗದ್ದಲದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೂ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ಇದರ ಬಗ್ಗೆ ಪ್ರಸ್ತಾಪಿಸಿದ ಡಿಕೆ, ನನಗೂ ಬಿಸಿ ರಕ್ತವಿದೆ, ಆ ಬಿಸಿ ರಕ್ತ ಎಲ್ಲಿ ಬಳಸಬೇಕು ಅಲ್ಲಿ ಬಳಸ್ತೇನೆ. ಜಾರ್ಜ್ ಹಿರಿಯರು, ಅವರಿಗೆ ಅಸಮರ್ಥ ಅಂದಿದ್ದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಗೂ ಬಿಸಿ ರಕ್ತ ಇದೆ, ಆದ್ರೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸಬೇಕು ಅಲ್ಲಿ ಹೊರಗಡೆ ಅದು. ಸದಸ್ಯರಿಗೆ ಪಾಠ ಮಾಡುವ ವೇಳೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ರಾಜಕೀಯಕ್ಕೆ ಹೋಗುವ ವಿಚಾರವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ, ನಾನು ಇಲ್ಲಿರೋದು ಇಷ್ಟ ಇಲ್ವಾ, ನನ್ನನ್ನ ಕಳುಹಿಸಬೇಕು ಅಂದುಕೊಂಡಿದ್ದೀರಾ? ಹಿಂದೆ ನನಗೆ ಸಂಸತ್ಗೆ ಹೋಗಬೇಕು ಅನ್ನೋ ಒಲವು ಇತ್ತು, 2 ಸಲ ನನ್ನ ಜನ ರಿಜೆಕ್ಟ್ ಮಾಡಿದ್ದಾರೆ, ಈಗ ಸಂಸತ್ಗೆ ಹೋಗುವ ಆಸೆ ಇಲ್ಲ ಅಂದ್ರು. ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ, ಮೊದಲಿತ್ತು ಹಂಗೆ ಪಾರ್ಲಿಮೆಂಟ್ ಒಂದ್ಸಾರಿ ಹೋಗ್ಬೇಕು ಅನ್ನೋದಿತ್ತು, ಈಗ ಅದಿಲ್ಲ. HD ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ನಾನು, ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಮಾಡಿದ್ದು ಕೂಡ ನಾನೇ.
ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮಾದಿಗ ಮುಖ್ಯಮಂತ್ರಿ ಆಗಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ದಲಿತರಾದ ಮೇಲೆ ಏನಾದ್ರೂ ಜಾಗ ಸಿಕ್ಕರೆ ಮುಸ್ಲಿಮರು ಮುಖ್ಯಮಂತ್ರಿ ಆಗಬೇಕು ಅಂದ್ರು. ಇಡೀ ರಾಜ್ಯ ಒಬ್ಬ ರಾಜ್ಯದ ಕನ್ನಡಿಗ ದೇವೇಗೌಡನ ಕರ್ಕೊಂಡೋಗಿ ಪ್ರಧಾನಮಂತ್ರಿ ಮಾಡಿದವ್ ನಾನು, ಕುರುಬರ್ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿದವ್ ನಾನು. ಇದು ಯಾರಾದ್ರೂ ಅಲ್ಲಗಡಿಯಕ್ಕೆ ಸಾಧ್ಯವೇ? ಇವತ್ತಂತದ್ರಲ್ಲಿ ನನಗಿರೋ ಕೊನೆಯ ಆಸೆ ಒಂದೇ, ಒಬ್ಬ ದಲಿತ ನಾಯಕ ಪ್ರಥಮವಾಗಿ ಒಬ್ಬ ಮಾದಿಗ ಮುಖ್ಯಮಂತ್ರಿಯ ಕೂರಬೇಕು ವಿಧಾನಸೌಧದಲ್ಲಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.